ಒಂದು ದಂತಕಥೆಯೂ ಕೂಡ ಇದೆ. ಸೊಸೆಯೊಬ್ಬಳು ಮನೆಗೆಲಸ ಬಿಟ್ಟು ದೇವಿಯನ್ನು ಕುರಿತು ಧ್ಯಾನಮಗ್ನಳಾಗಿರುವಾಗ ಆಕೆಯ ಅತ್ತೆ ದೇವಿಯ ಎದುರಿಗೆ ಇದ್ದ ಚಂದನ ಬಟ್ಟಲನ್ನು ತೆಗೆದು ಸೊಸೆ ತಲೆಗೆ ಒಡೆದಳಂತೆ. ಸೊಸೆ ಅರ್ಥಳಾಗಿ, ಅಮ್ಮ ಹಾಸನಾಂಬೆ ಕಾಪಾಡುತ್ತಾಯೆ ಎಂದು ಕೂಗಿಕೊಂಡಳು. ದೇವಿಯು ತನ್ನ ಭಕ್ತಿಯ ಮೊರೆ ಕೇಳಿ ತನ್ನ ಸನ್ನಿಧಾನದಲ್ಲಿ ಕಲ್ಲಾಗಿರು, ಇಲ್ಲಿಗೆ ಬರುವವರೆಲ್ಲರೂ ಭಕ್ತಿ ಭಾವಕ್ಕೆ ನೀನು ಸಾಕ್ಷಿಯಾಗಿರು ಎಂದು ಅರಸಿದಳಂತೆ. ಒಂದು ದಂತಕಥೆಯೂ ಕೂಡ ಇದೆ. ಸೊಸೆಯೊಬ್ಬಳು ಮನೆಗೆಲಸ ಬಿಟ್ಟು ದೇವಿಯನ್ನು ಕುರಿತು ಧ್ಯಾನಮಗ್ನಳಾಗಿರುವಾಗ ಆಕೆಯ ಅತ್ತೆ ದೇವಿಯ ಎದುರಿಗೆ ಇದ್ದ ಚಂದನ ಬಟ್ಟಲನ್ನು ತೆಗೆದು ಸೊಸೆ ತಲೆಗೆ ಒಡೆದಳಂತೆ. ಸೊಸೆ ಅರ್ಥಳಾಗಿ, ಅಮ್ಮ ಹಾಸನಾಂಬೆ ಕಾಪಾಡುತ್ತಾಯೆ ಎಂದು ಕೂಗಿಕೊಂಡಳು. ದೇವಿಯು ತನ್ನ ಭಕ್ತಿಯ ಮೊರೆ ಕೇಳಿ ತನ್ನ ಸನ್ನಿಧಾನದಲ್ಲಿ ಕಲ್ಲಾಗಿರು, ಇಲ್ಲಿಗೆ ಬರುವವರೆಲ್ಲರೂ ಭಕ್ತಿ ಭಾವಕ್ಕೆ ನೀನು ಸಾಕ್ಷಿಯಾಗಿರು ಎಂದು ಅರಸಿದಳಂತೆ.